ಹಾಯ್ ಗಾಯ್ಸ್, ಇವತ್ತು ನಮ್ಮ ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಇತ್ತು. ಹಂಗಿದ್ದು ನಾನು ಥಟ್ ಅಂತ ಹಿಂಗೆ ರೆಡಿ ಆದೆ. ಆಯ್ತು. ಆಮೇಲೆ ನೆಕ್ಸ್ಟ್ ಕಾಲೇಜಿಗೆ ಬಂದೆ ಗಾಯ್ಸ್. ನಿಮ್ಮನ್ನ ತಡೆದಿರುವವರು ಯಾರು? ಬರೋ ಅಷ್ಟರಲ್ಲೆಲ್ಲ ರೆಡಿ ಮಾಡಿದ್ರು, ಸೆಟಪ್ ಎಲ್ಲ ಹಾಕಿದ್ರು. ಅದನ್ನ ನೋಡಿಕೊಂಡು ನಾನು ಕ್ಲಾಸ್ ರೂಮಿಗೆ ಬಂದೆ ಗಾಯ್ಸ್. ನೆಕ್ಸ್ಟ್ ಅವ್ರನ್ನೆಲ್ಲ ನೋಡಿಕೊಂಡು ಮಸ್ತಾಗಿ ರೆಡಿಯಾಗಿದ್ರು, ಮಾತಾಡಿಸ್ಕೊಂಡು ನಾವು 3 ಜನ ಸ್ನ್ಯಾಪ್ ಹಾಕೋಣ ಅಂದ್ಬಿಟ್ಟು ಒಂದು ಕ್ಲಿಪ್ ತೊಗೊಂಡು ಸ್ನ್ಯಾಪ್ ಹಾಕ್ತು. ನೋಡಿ ಗೈಸ್, ಇವರೆಲ್ಲ ನಮ್ಮ ಫಸ್ಟ್ ಇಯರ್ ಸ್ಟೂಡೆಂಟ್ಸು. ಹಂಗೆ ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ಒಳಗಡೆ ಎಲ್ಲ ಕೂತಿದ್ರು, ಆರಾಮಾಗಿ ರೆಡಿಯಾಗಿದ್ರು. ಇನ್ನೊಂದು ರೂಮಿಗೆ ಬಂದೆ ಗೈಸ್. ಇವಳು ಪಲ್ಲವಿ ಅಂತ ಕ್ಲಾಸಲ್ಲೇ ರೀಲ್ಸ್ ಮಾಡ್ಕೊಂಡು ಕೂತಿದ್ದಾಳೆ. ನೋಡಿ ಗೈಸ್ ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ ಅಂತ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟು ಆಚೆ ಬಂದು ನಾವು 5 ಜನ ಒಂದು ಸ್ನ್ಯಾಪ್ ಹಾಕ್ತೋ ಗೈಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮತ್ತು ನಮಗೆಲ್ಲ ಭರ್ಜರಿ ಊಟದ ವ್ಯವಸ್ಥೆ ಇತ್ತು ಗೈಸ್. ಹಾಗೆ ನಾವೆಲ್ಲ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಫೋಟೋ ಶೂಟ್ ಮಾಡೋಣ ಅಂತ ಹೋದೋ. ಇಲ್ಲಿ ನೋಡಿದ್ರೆ ಹುಡುಗರೆಲ್ಲ ಊಟ ಮಾಡ್ಕೊಂಡು ಕೂತಿದ್ರು ಗೈಸ್. ಏನ್ ಸ್ಮಾರ್ಟ್ ಆಗಿದೆಯಲ್ಲ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ ಹೆಂಗ ನೋಡೋ. ಸರಿ ಅಂತ ಫೋಟೋ ಶೂಟ್ ಸ್ಟಾರ್ಟ್ ಮಾಡ್ದೋ ಗೈಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪ ಫೋಟೋ ಹಿಡಿ ಅಂತ ಹೇಳಿ ಮುಖ ಮುಚ್ಕೊಂತಾಳೆ ಗೈಸ್ ಇವಳು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಸರಿ ಅಂತ ನೆಕ್ಸ್ಟು ಒಂದು ಸಣ್ಣ ಕ್ಲಿಪ್ಸ್ನ ತೊಗೊಂಡು ಹಾಗೆ ಸ್ನ್ಯಾಪ್ ಎಲ್ಲ ಹಾಕ್ತಾಯಿದ್ದೋ ಗೈಸ್. ಆಯಿತು. ಆಮೇಲೆ ನಮ್ಮ ಕ್ಲಾಸ್ ಹುಡುಗರೆಲ್ಲ ಮರದಡೆ ಕೂತ್ಕೊಂಡು ಫೋನ್ ನೋಡ್ಕೊತಿದ್ರು. ಹಂಗೆ ಅವ್ರದ್ದು ಒಂದು ಕ್ಲಿಪ್ಸ್ ತೊಗೊಂಡೋ ಗೈಸ್. ಇದ್ಯಾವುದೋ ಹೊಸ ಪ್ರತಿಭೆ. ನೆಕ್ಸ್ಟು ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತೈತೆ ಗೈಸ್, ಅದಕ್ಕೆ ಎಲ್ಲರೂ ಒಳಗಡೆ ಹೋಗ್ತಾ ಇದ್ದೀವಿ. ಫಸ್ಟು ನಾವು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ನೆಲ್ಲ ವೆಲ್ಕಮ್ ಮಾಡ್ದೋ ಗೈಸ್. ನೆಕ್ಸ್ಟು ನಮ್ಮ ಕಾಲೇಜ್ಗೆ ಸ್ಪೆಷಲ್ ಪರ್ಸನ್ಸ್ನೆಲ್ಲ ಬರ್ತಾಯಿದ್ರು, ಅವ್ರನ್ನೆಲ್ಲ ವೆಲ್ಕಮ್ ಮಾಡಿ ನಮ್ಮ ಕಾಲೇಜ್ ಟ್ರಸ್ಟಿಗಳಾದಂತಹ ಶ್ರೀ ದೇವರಾಜ್ ಸರ್ ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ದೋ ಗೈಸ್. ನೆಕ್ಸ್ಟು ಅವ್ರನ್ನೆಲ್ಲ ವೆಲ್ಕಮ್ ಮಾಡಿ ನಾವು ಹೋಗಿದ್ದೆ ಆಡಿಟೋರಿಯಂ. ನಾವೆಲ್ಲ ವೆಲ್ಕಮ್ ಮಾಡಿ ಒಳಗಡೆ ಬರೋ ಅಷ್ಟರಲ್ಲಿ ಎಲ್ಲರೂ ಈ ಥರ ಕೂತ್ಕೊಂಡಿದ್ರು. ನಾವೆಲ್ಲ ಹಿಂದೆ ಲಾಸ್ಟಲ್ಲಿ ಕೂತ್ಕೊಂಡಿದ್ದೋ ಗೈಸ್. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಟ್ರಸ್ಟಿಗಳೆಲ್ಲ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಕೂತ್ಕೊತಾ ಇದ್ರು ಗೈಸ್. ನೆಕ್ಸ್ಟ್ ಎಲ್ಲ ಕೂತ್ಕೊಂಡು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಗೈಸ್. ನೆಕ್ಸ್ಟು ಪ್ರಾರ್ಥನೆ ಸ್ಟಾರ್ಟ್ ಆಯಿತು ಗೈಸ್. ಪ್ರಾರ್ಥನೆ ಆದಮೇಲೆ ಗೈಸ್ ನೆಕ್ಸ್ಟು ದೀಪ ಬೆಳಗುವಿಕೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ವೇದಿಕೆ ಮೇಲಿರೋ ಗಣ್ಯರೆಲ್ಲರೂ ಭಾಷಣ ಮಾಡ್ತಾಯಿದ್ರು. ಪಾಪ ನೋಡಿ ಗೈಸ್, ಎಲ್ಲ ಬಿಸಿಲು ಬಂದುಬಿಟ್ಟು ಎಲ್ಲರೂ ತಲೆ ಬಗ್ಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಗೈಸ್. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ನಮ್ಮ ಕಾಲೇಜ್ ಪ್ರೋಗ್ರಾಮ್ ಆದಮೇಲೆ ನಾನು ಸ್ಟೇಜ್ ಮೇಲೆ ಹೋಗದೆ ಇರೋಕ್ಕಾಯ್ತದ? ಅದಕ್ಕೆ ಗೈಸ್ ಒಂದು ವರ್ಷದ ಅನುಭವ ಹೇಳಿದೆ. ಸ್ಟೇಜ್ ಪ್ರೋಗ್ರಾಮ್ ಮುಗೀತು ಗೈಸ್. ಇವಾಗ ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ನೆಕ್ಸ್ಟು ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಜೋಶಾಗಿ ಇರೋದಕ್ಕೆ ಜ್ಯೂಸ್ ಕುಡ್ಕೊತಾರೆ ಗೈಸ್. ಫಸ್ಟ್ ಪರ್ಫಾರ್ಮೆನ್ಸ್ ಬಂದುಬಿಟ್ಟು ಭರತನಾಟ್ಯ ಗೈಸ್. ನೆಕ್ಸ್ಟ್ ನೋಡಿ ನೀವೇ ಯಾವ್ದ್ಯಾವ್ದಿದೆ ಅಂತ. ಹೋಗ್ಲಿ ಟಿಫನ್ ಬಾಕ್ಸ್ ಆದ್ರೂ ತಗೊಂಡೋಗೋ. ನಾನು ಚಿಕ್ಕ ಹುಡುಗ, ಬಾಕ್ಸ್ ತಗೊಂಡು
ನೆಕ್ಸ್ಟು ಇದಾದ್ಮೇಲೆ ನೋಡಿ ಗೈಸ್, ನಮ್ಮ ಕ್ಲಾಸ್ ಹುಡುಗಿರು ಡ್ಯಾನ್ಸ್ ಮಾಡಿದ್ರು. ನಮ್ಮ ಕ್ಲಾಸ್ ಹುಡುಗಿರು ಡ್ಯಾನ್ಸ್ ಆಡ್ತವ್ರೆ ಅಂದ ತಕ್ಷಣ ನಾವು ಆಡ್ತಿಲ್ಲ ಅಂತನಾ? ಆಡೇ ಆಡ್ತೀವಿ, ನೋಡ್ತೀರಾ? ನೋಡಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಮ್ಮೆಲ್ಲ ಡ್ಯಾನ್ಸ್ ಆದಮೇಲೆ ನೋಡಿ ಗಾಯ್ಸ್, ಇವ್ರು ಏನು ಮಸ್ತಾಗಿ ಮಾಡ್ತಾರೆ ಅಂತ. ವೀವರ್ಸ್ ಅಂತೂ ಯಾವ ಥರ ಕಿರ್ಚಿದ್ರು ಅಂತ ಕೇಳಿಸ್ಕೊತೀರಾ? ನೋಡಿ ಗೈಸ್. ಇದು ಆಕ್ಚುಲಿ ಚೆನ್ನಾಗಿರೋದು. 1 hour later. ನೆಕ್ಸ್ಟ್ ಎಲ್ಲರೂ ಆಚೆ ಬಂದು ಬಸ್ಗೆಲ್ಲ ವೆಯ್ಟ್ ಮಾಡ್ಕೊಂಡು ಕೂತಿದ್ರು. ನೆಕ್ಸ್ಟ್ ನಾನು ಎಲ್ರಿಗೂ ಬಾಯ್ ಹೇಳಿ ನಾನು ಹೋಗಿದ್ದು ಮನೆಗೆ. ಇವತ್ತಿನ ಕತೆ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಕಾಮೆಂಟ್ನ ಮಾಡೋದು ಮಾತ್ರ ಮರಿಬೇಡಿ.